ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸವಿ ಸವಿ ನೆನಪು. ಹಲೋ, ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಕೆಲವೊಮ್ಮೆ ಒಂದು ಮಾತು ಸಾಕು ಮನಸ್ಸಿಗೆ ಹೊಸ ಧೈರ್ಯ ತುಂಬಲು, ಒಂದು ಕತೆ ಸಾಕು ಬದುಕನ್ನು ಹೊಸದಾಗಿ ನೋಡುವಂತೆ ಮಾಡಲು. ಅಂತಹ ಮಾತುಗಳು ಮತ್ತು ಕತೆಗಳ ಲೋಕಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಸ್ವಾಗತ. ನೀವು ಇಲ್ಲಿ ಕೇವಲ ಒಂದು ವಿಡಿಯೋ ನೋಡಲು ಬಂದಿಲ್ಲ, ನಿಮ್ಮ ಮನಸ್ಸಿಗೆ ಸ್ಫೂರ್ತಿ ನೀಡುವ ಒಂದು ಕುಟುಂಬಕ್ಕೆ ಬಂದಿದ್ದೀರಿ. ಇಲ್ಲಿ ನಿಮಗಾಗಿ ಮೋಟಿವೇಶನ್, ಮನಸ್ಸಿಗೆ ಮುಟ್ಟುವ ಕಥೆಗಳು, ಪ್ರೇರಣಾದಾಯಕ ವಿಚಾರಗಳು, ಜೀವನದ ಸಣ್ಣ ಸಣ್ಣ ಪಾಠಗಳು ಮತ್ತು ಹೃದಯವನ್ನು ಸ್ಪರ್ಶಿಸುವ ಮಾತುಗಳು ಸದಾ ಇರ್ತವೆ. ಆದ್ದರಿಂದ ಇನ್ನೂ ನಮ್ಮ ಕುಟುಂಬದ ಸದಸ್ಯರಾಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಏಕೆಂದರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮ್ಮವರೆಗೆ ಮೊದಲು ತಲುಪಬೇಕು. ನಿಮ್ಮ ಒಂದು ಲೈಕು ನಮಗೆ ಪ್ರೋತ್ಸಾಹ, ನಿಮ್ಮ ಒಂದು ಕಮೆಂಟ್ ನಮ್ಮ ಮುಖದಲ್ಲಿ ನಗು, ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನದಲ್ಲಿ ಹೊಸ ಭರವಸೆ ಆಗಬಹುದು. ಹಾಗಾದರೆ ಸ್ನೇಹಿತರೆ, ಸಮಯವನ್ನು ವ್ಯರ್ಥ ಮಾಡದೆ ಇಂದಿನ ಮನಸ್ಸಿಗೆ ಹತ್ತಿರವಾಗುವ ಕಥೆಯ ಕಡೆ ಹೆಜ್ಜೆ ಹಾಕೋಣ. ಕೊನೆಯವರೆಗೂ ನಮ್ಮ ಜೊತೆ ಇರಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಹೃದಯದಲ್ಲಿ ಉಳಿಯುವ ಒಂದು ಸಂದೇಶ ನಿಮ್ಮನ್ನು ಕಾಯುತ್ತಿದೆ. ಹಾಗಾದರೆ ಸಿದ್ಧವೇ? ಬನ್ನಿ ಇಂದಿನ ಅದ್ಭುತ ಕಥೆಯನ್ನು ಆರಂಭಿಸೋಣ. ಬಾಲ್ಯದ ಸಮಯದಲ್ಲಿ ಮರಳು ಕಂಡರೆ ಸಾಕು ನಮ್ಮ ಕಣ್ಣುಗಳು ಹೊಳೆಯುತ್ತಿದ್ದ ಸಂತೋಷ. ಮರಳನ್ನು ಕೈಯಲ್ಲಿ ಹಿಡಿದು ನೀರು ಸೇರಿಸಿ ಇವತ್ತು ದೊಡ್ಡ ಮನೆ ಕಟ್ಟೋಣ ಎಂದು ಸ್ನೇಹಿತರು ಮಾತು ಕೊಡುತ್ತಿದ್ದ ದಿನಗಳು. ಆ ಚಿಕ್ಕ ಮರಳಿನ ಮನೆಗೆ ನಾವು ಬಾಗಿಲು, ಕಿಟಕಿ, ರಸ್ತೆಯನ್ನು ಮಾಡುತ್ತಿದ್ದೆವು. ಮನೆಯ ಮುಂದೆ ಚಿಕ್ಕ ತೋಟವೂ ಮಾಡುತ್ತಿದ್ದೆವು. ಆ ಕ್ಷಣಗಳಲ್ಲಿ ನಾವು ಎಲ್ಲರೂ ಇಂಜಿನಿಯರ್ಗಳೇ. ಯಾರಾದರೂ ತಪ್ಪಾಗಿ ಕಾಲಿಟ್ಟರೆ ಮನೆ ಕುಸಿದು ಬಿಡುತ್ತಿತ್ತು, ಆದರೆ ಕೋಪ ಬರೋದಿಲ್ಲ. ಎಲ್ಲರೂ ನಕ್ಕು ಹೇಳುತ್ತಿದ್ದೆವು, ಬಾ ಮತ್ತೆ ಕಟ್ಟೋಣ. ಸಂಜೆಯಾಗುತ್ತಿದ್ದಂತೆ ಅಮ್ಮ ದೂರದಿಂದ ಕರೆಯುತ್ತಿದ್ದಳು, ಮನೆಗೆ ಬಾ. ಆದರೆ ನಮ್ಮ ಮನಸ್ಸು ಇನ್ನೂ ಆ ಮರಳಿನ ಮನೆಯಲ್ಲೇ ಉಳಿಯುತ್ತಿತ್ತು. ಇಂದು ಸಮಯ ಬದಲಾಗಿದೆ. ಮೊಬೈಲ್, ಕೆಲಸ, ಜವಾಬ್ದಾರಿ ಎಲ್ಲವೂ ಬಂದಿದೆ. ಆದರೆ ಕೆಲವೊಮ್ಮೆ ಮಣ್ಣಿನ ವಾಸನೆ ಬಂದರೆ ಹೃದಯ ಕೇಳುತ್ತದೆ. ಆ ಮರಳಿನ ಮನೆ ಕಟ್ಟಿದ ಸ್ನೇಹಿತರು ಇಂದು ಎಲ್ಲಿದ್ದಾರೆ?